यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಿನ್ನೆ ವೇಣುಗೋಪಾಲ ಸ್ವಾಮಿಯ ಕುಂಭಾಭಿಷೇಕ ಕಾರ್ಯಕ್ರಮ, ವಿವಿಧ ದೇವಸ್ಥಾನಗಳಲ್ಲಿ ತಿರುಕಚ್ಚಿ ನಂಬಿಯವರ ತಿರುನಕ್ಷತ್ರ ಆಚರಣೆ, ನಾಳೆ ಶ್ರೀಮಠದ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ಏಕಾಂತ ಸೇವೆ. ಈಗ ಸಮಾಚಾರದ ವಿವರಗಳು. ನಗರದ ಕನಕಪುರ ರಸ್ತೆಯ ಅಂಜನಾಪುರ ಬಡಾವಣೆಯ BDA ಲೇಔಟ್ನಲ್ಲಿ ಒಂದು ಅಪೂರ್ವವಾದ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ಜೀರ್ಣೋದ್ಧಾರ ಟ್ರಸ್ಟ್ನವರು ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಶಿಲೆಯಲ್ಲಿಯೇ ಪುನರ್ನಿರ್ಮಿಸಿ ಕುಂಭಾಭಿಷೇಕ ಮಹೋತ್ಸವವನ್ನು ಇದೇ ಫೆಬ್ರವರಿ 24ರಿಂದ 26ರವರೆಗೆ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಸಂಜೆ ಶ್ರೀಗಳವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಂಡಲಾರಾಧನೆ ಹಾಗೂ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಭವ್ಯವಾಗಿ ನಿರ್ಮಿಸಿರುವ ಈ ದೇವಸ್ಥಾನದಲ್ಲಿ ಸಹಸ್ರಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಪರಮಪೂಜ್ಯ ಶ್ರೀ GR ಸ್ವಾಮಿಯವರಿಗೆ ಮೊನ್ನೆ ಶ್ರೀಮಠದ ಭಕ್ತರಾದ ಶ್ರೀಮತಿ ಜಯ ಮತ್ತು ಶ್ರೀ ಶೇಖರ್ ಅವರು ಪುರಿ ಜಗನ್ನಾಥನ ಮಹಾಪ್ರಸಾದವಾದ ಧ್ವಜವಸ್ತ್ರವನ್ನು ಸಮರ್ಪಿಸಿದರು. ಶ್ರೀಗಳವರು ಜಗನ್ನಾಥನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿದರು. ಧ್ವಜವನ್ನು ಶ್ರೀಮಠದ ಧ್ವಜಸ್ತಂಭದಲ್ಲಿ ಸ್ಥಾಪಿಸಲಾಯಿತು. ನಿನ್ನೆ ಸಂಜೆ ಶ್ರೀಗಳವರು MES ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಪ್ರೊಫೆಸರ್ BR ಶೇಷಾದ್ರಿ ಅಯ್ಯಂಗಾರ್ ಅವರ ಮನೆಗೆ ಭೇಟಿ ನೀಡಿದ್ದರು. ಶ್ರೀಗಳವರು ಪೂರ್ವಾಶ್ರಮದಲ್ಲಿ MES ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಅವರಿಗೆ ಶೇಷಾದ್ರಿ ಅಯ್ಯಂಗಾರ್ ಅವರು ಪ್ರಾಧ್ಯಾಪಕರಾಗಿದ್ದರು. ಇಬ್ಬರಿಗೂ ಅತ್ಯಂತ ಹತ್ತಿರದ ಒಡನಾಟವಿದೆ. ಶೇಷಾದ್ರಿ ಅಯ್ಯಂಗಾರ್ ಅವರು MES ಕಲಾವೇದಿ, MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ಮುಂತಾದ ಸಂಸ್ಥೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ತಮ್ಮ ಈ 93ನೇ ಇಳಿಯ ವಯಸ್ಸಿನಲ್ಲೂ ಅತ್ಯಂತ ಉತ್ಸಾಹದಿಂದ ಅನೇಕ ಯೋಜನೆಗಳಿಗೆ ಸಲಹೆ ನೀಡುತ್ತಿದ್ದಾರೆ. ನಿನ್ನೆ ಶ್ರೀಗಳವರು ಅವರನ್ನು ಭೇಟಿಯಾಗಿ ಲೋಕಾಭಿರಾಮವಾಗಿ ಮಾತುಕತೆ ನಡೆಸಿ ಗೌರವಿಸಿ ಸನ್ಮಾನಿಸಿದರು. ಪ್ರೊಫೆಸರ್ ಶೇಷಾದ್ರಿ ಅಯ್ಯಂಗಾರ್ ಸಹ ಶ್ರೀಗಳವರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆದರು. ಆಳ್ವಾರ್ ತಿರುನಗರಿಯಲ್ಲಿ ಶ್ರೀ ಆದಿನಾಥ ಆಳ್ವಾರ್ ದೇವಸ್ಥಾನದಲ್ಲಿ ಇಂದಿನಿಂದ ನಮ್ಮಾಳ್ವಾರ್ ಅವರ ಮಾಶಿ ಉತ್ಸವ ಪ್ರಾರಂಭವಾಗಿದೆ. ಮೊದಲನೇ ದಿನದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಈಗ ವೀಕ್ಷಿಸೋಣ. அருள் கொண்டாடும் அடியவர் இன்புற அருளினான் அவ்வரு மறையின் பொருள் அருள் கொண்டு ஆயிரம் இந்தமிழ் பாடினான் அருள் கண்டீர்
ಇವುಲಗಿನಿಲ್ ಮಿಕ್ಕದೆ. ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವದ ಪ್ರಯುಕ್ತ ನಿನ್ನೆ ಶ್ರೀ ಕೃಷ್ಣನಿಗೆ ಚೂರ್ಣಾಭಿಷೇಕ ನಡೆದು ಅವಭೃತ ಸ್ನಾನ ನಡೆಯಿತು. ನಂತರ ಗೋಷ್ಠಿ ಶಾತುಮೊರೆ ನೆರವೇರಿತು. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ರೋಹಿಣಿ ನಕ್ಷತ್ರದ ಪ್ರಯುಕ್ತ ನಿನ್ನೆ ವಾನಮಾಮಲೆ ದಿವ್ಯ ದೇಶದಲ್ಲಿ ದೈವನಾಯಕ ಪೆರುಮಾಳ್ ಅವರಿಗೆ ಉತ್ಸವ ನಡೆಯಿತು. ಈಗ ಆ ದಿವ್ಯ ದರ್ಶನ ಮಾಡೋಣ. ಅಹೋಬಿಲ ದಿವ್ಯ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವದಲ್ಲಿ ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಸೂರ್ಯಪ್ರಭಾ ವಾಹನದಲ್ಲಿ ಉತ್ಸವ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಈಗ ಒಂದು ಪುಟ್ಟ ವಿರಾಮ. ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ. ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. படியாய் கிடந்ததுனால பகவான் சிரிப்பார். அந்த பவளவாய் காண்பேனே. பகவானுக்குத்தான் முதல் ஆனந்தம். அந்த ஆனந்தத்தை பார்த்து நான் ஆனந்தப்பட வேண்டும். என வைகுந்தத்துக்கு போனா பகவானுடைய ஆனந்தம் என்னவோ அந்த அளவு ஆனந்தம் நமக்கு உண்டு. ஸ்ரோத்ரியஸ்ய அகாமஹதஸ்யன்னு தைத்திரிய உபனிஷத் சொல்லுகிறது. வரிசையா படிப்படியா வளர்த்து கொண்டே போன உபனிஷத்து. சயேகோ பிரம்மண ஆனந்தா. பிரம்மத்துக்கு அளவில்லாத ஆனந்தம் உண்டு. ஸ்ரோத்ரியஸ்ய அகாமஹதஸ்ய வேதத்தை கற்று உலகத்தில் வைராகியம் ஏற்பட்டு முக்தி அடைந்த ஒரு ஜீவாத்மாவுக்கும் அதே ஆனந்தம் உண்டுன்னு பகவான் வேதத்தினுடைய வாக்கியம். அப்ப பகவானுக்கும் முக்தாத்மாவுக்கும் ஒரே ஆனந்தம் தான். ஆனா முதல் ஆனந்தம் பகவானுக்கு. அவர் ஆனந்தத்தை பார்த்து வரக்கூடிய ஆனந்தம் நமக்கு. அந்த அர்த்தத்தை தான் படியாய் கிடந்து உன் பவளவாய் காண்பேனேன்னு தெரிவித்தார். செழியாய வல்வினைகள் தீர்க்கும் திருமாலே. செழியாய வல்வினைகள் தீர்க்கும் திருமாலே. நெடியாலே வெங்கடவா நில் கோயிலில் வாசல் அடியாரும் வானவரும் அறம்பயரும் கிடந்து இயங்கும் படியாய் கிடந்து உம்பவளவாய் காண்பேனே. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಿರುಕಚ್ಚಿ ನಂಬಿಯವರ ತಿರುನಕ್ಷತ್ರದ ಪ್ರಯುಕ್ತ ಅನೇಕ ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ಅವರ ತಿರುನಕ್ಷತ್ರ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಇಂದು ಮೇಲುಕೋಟೆ, ಶ್ರೀರಂಗಂ,
ಶ್ರೀಪೆರಂಬೂದೂರು ಹಾಗೂ ತಿರುಕಚ್ಚಿನಂಬಿಗಳ ಅವತಾರ ಸ್ಥಳವಾದ ಪೂವಿನಿಂದವಲ್ಲಿ ಕ್ಷೇತ್ರಗಳಲ್ಲಿ ಬಹಳ ವೈಭವವಾಗಿ ಅವರ ತಿರುನಕ್ಷತ್ರವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗೋಷ್ಠಿ ಶಾತುಮೊರೆಗಳು ನಡೆದವು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ತಿರುಕಚ್ಚಿನಂಬಿಗಳ ಅನುಗ್ರಹವನ್ನು ಪಡೆದರು. देवराजदयापात्रम् श्रीकाञ्चीपूर्णमुत्तमम् रामानुजमुनेर्मान्यम् वन्देऽहम् सज्जनाश्रयम्. ತಿರುಕುಡಂದೈ ದಿವ್ಯ ದೇಶದಲ್ಲಿ ಶ್ರೀ ಆದಿವರಾಹ ಸ್ವಾಮಿಯವರಿಗೆ ಮಾಷಿ ಮಾಸದ ಬ್ರಹ್ಮೋತ್ಸವ ನಡೆಯುತ್ತಿದೆ. ರಾಜ ದರ್ಬಾರ್ ಅಲಂಕಾರದಲ್ಲಿ ಶೇಷವಾಹನದಲ್ಲಿ ನಡೆದ ಉತ್ಸವವನ್ನು ಈಗ ದರ್ಶನ ಮಾಡೋಣ. ಸಾಧು ಜನಾಧಾರ ಸರ್ವಭಾವ ಸಾಧು ಜನಾಧಾರ ಸರ್ವಭಾವ ಮಾಧವ ಮಾನವ ದೇವ. ಶ್ರೀಮಠದ ಕುಟೀರದಲ್ಲಿ ನಾಳೆ ಸಂಜೆ ಪರಮಪೂಜ್ಯ ಶ್ರೀ ಶ್ರೀ GS ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶುಕ್ರವಾರದ ಪ್ರಯುಕ್ತ ಶ್ರೀ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಲಿದೆ. ನಂತರ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ವಿದುಷಿ ವೀಣಾ ಹೆಡತಲೆ ಅವರಿಂದ ಗಾಯನ ಕಚೇರಿಯು ನಡೆಯುತ್ತದೆ. ಅವರಿಗೆ ಪಿಟೀಲಿನಲ್ಲಿ ವಿದುಷಿ ಜ್ಯೋತ್ಸ್ನಾ ಮಂಜುನಾಥ್ ಮತ್ತು ಮೃದಂಗದಲ್ಲಿ ವಿದ್ವಾನ್ HS ಕೃಷ್ಣಮೂರ್ತಿಯವರು ಸಹಕರಿಸುತ್ತಾರೆ. ನಂತರ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಎಲ್ಲರಿಗೂ ಆದರದ ಸ್ವಾಗತ. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ತಿರುಪ್ಪುಲ್ಲಾಣಿ ಶ್ರೀ ಉವೆ ಸುಂದರರಾಜ ಅಯ್ಯಂಗಾರ್ ಸ್ವಾಮಿಯವರಿಂದ ತಿರುವಿರುತ್ತಂನ 16ರಿಂದ 20 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಏಕಾದಶಿ, ಆರಿದ್ರಾ ನಕ್ಷತ್ರ, ಉಪರಿ ಪುನರ್ವಸು ನಕ್ಷತ್ರ, ಶ್ರೀ ಕುಲಶೇಖರ ಆಳ್ವಾರ್ ತಿರುನಕ್ಷತ್ರ, ಸರ್ವತ್ರ ಏಕಾದಶಿ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.